ರಾಶಿಯ ಸ್ನೇಹಿತರೆ ನಮಸ್ಕಾರ. ಇಂದಿನ ಈ ಸಂದೇಶ ಮತ್ತು ಈ ವಿಡಿಯೋ ನಿಮಗೆ ತುಂಬ ವಿಶೇಷವಾಗಿದೆ. ಒಂದು ವೇಳೆ ಈ ವಿಡಿಯೋ ಯಾವುದೇ ರೀತಿಯಲ್ಲಿ ನಿಮ್ಮ ಮುಂದೆ ಬಂದಿದ್ದರೆ ಬಹುಶಃ ನೀವು ಇದನ್ನು ಕೊನೆಯವರೆಗೂ ನೋಡಬೇಕೆಂದು ಭಗವಂತನೇ ಬಯಸಿದ್ದಾನೆ. ಏಕೆಂದರೆ ಇಂದು ಸಿಗಲಿರುವ ಮುನ್ಸೂಚನೆಗಳು ನಿಮ್ಮ ಮುಂಬರುವ ಜೀವನಕ್ಕೆ ಸಂಬಂಧಿಸಿವೆ. ಸ್ನೇಹಿತರೆ, ಗ್ರಹಗಳ ಚಲನೆ ಮತ್ತು ದೇವರ ಕೃಪೆ ಒಟ್ಟಿಗೆ ಸೇರಿದಾಗ ಮನುಷ್ಯನ ಹಣೆಬರ ಇದ್ದಕ್ಕಿದ್ದಂತೆ ಬದಲಾಗುತ್ತದೆ. ಅನೇಕ ಜನರ ಜೀವನದಲ್ಲಿ ಅವರಿಗೆ ಪ್ರೀತಿ ಸಿಗದಂಥ ಸಮಯ ಬರುತ್ತದೆ. ಆದರೆ ಅದಕ್ಕೆ ಪ್ರತಿಯಾಗಿ ದೇವರು ಅವರಿಗೆ ಎಂದಿಗೂ ಊಹಿಸದಂಥ ಯಶಸ್ಸು ನೀಡುತ್ತಾನೆ. ಇಂದಿನ ವಿಡಿಯೋ ನಿಮಗಾಗಿ ಅತ್ಯಂತ ವಿಭಿನ್ನ ಮತ್ತು ಪ್ರಮುಖವಾಗಿದೆ. ಇದನ್ನು ತಮಾಷೆ ಎಂದು ಭಾವಿಸುವ ತಪ್ಪು ಮಾಡಬೇಡಿ. ನಾನು ನಿಮಗೆ ಹೇಳುವುದನ್ನು ತುಂಬ ಗಮನವಿಟ್ಟು ಕೇಳಿ. ಇದರ ನಂತರವೂ ನಿಮ್ಮ ಜೀವನ ಬದಲಾಗದಿದ್ದರೆ ನನಗೆ ಹೇಳಿ. ಏಕೆಂದರೆ ಇಂದಿನ ಈ ಮುನ್ಸೂಚನೆಯು ತುಂಬ ವಿಶೇಷವಾಗಿದೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಸಂಬಂಧಗಳ ಸುಖ ಅಷ್ಟೊಂದು ಬಲವಾಗಿಲ್ಲದಿರಬಹುದು. ಆದರೆ ಇದರರ್ಥ ನಿಮ್ಮ ಹಣೆ ಬರ ದುರ್ಬಲವಾಗಿದೆ ಎಂದಲ್ಲ. ಹಲವು ಬಾರಿ ಭಗವಂತ ಒಂದು ವಸ್ತುವನ್ನು ತಡೆದು ಅದಕ್ಕೆ ಬದಲಾಗಿ ಮತ್ತೊಂದು ವಸ್ತುವನ್ನು 100ರಷ್ಟು ಹೆಚ್ಚಾಗಿ ನೀಡುತ್ತಾನೆ. ನಿಮ್ಮೊಂದಿಗೂ ಇದೇ ಆಗಿದೆ. ಹಾಗಾದರೆ ನಿಮಗೆ ಯಾವೆಲ್ಲ ಸುಖ ಸೌಕರ್ಯಗಳು ಸಿಗಲಿವೆ ಎಂಬುದನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ವಿವರವಾಗಿ ಹೇಳುತ್ತೇನೆ. ನೀವು ಮೊದಲಿನಿಂದ ಕೊನೆಯವರೆಗೂ ನನ್ನೊಂದಿಗೆ ಇರಿ. ಯಾರಿಗೆಲ್ಲ ಗುರುದೇವರ ಮತ್ತು ಮಹಾದೇವರ ಆಶೀರ್ವಾದ ಬೇಕೋ ಅವರು ಈ ವಿಡಿಯೋವನ್ನು ಇಷ್ಟಪಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಹರ ಹರ ಮಹಾದೇವ್ ಮತ್ತು 3 ಕೋಟಿ ದೇವತೆಗಳಿಗೆ ಜಯವಾಗಲಿ ಎಂದು ಬರೆಯಿರಿ. ಇದರಿಂದ ಎಲ್ಲ ದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ಮುಂಬರುವ ಸಮಯದಲ್ಲಿ ಧನಲಾಭದ ಯೋಗಗಳು ಬಲಗೊಳ್ಳುತ್ತಿವೆ ಎಂಬ ಮುನ್ಸೂಚನೆಗಳು ಸಿಗುತ್ತಿವೆ. ಬ್ಯಾಂಕಿನಲ್ಲಿ ಹಣದ ಮೊತ್ತ ಹೆಚ್ಚಾಗಬಹುದು. ಸಿಲುಕಿಕೊಂಡಿದ್ದ ಹಣ ಮರಳಿ ಸಿಗಬಹುದು. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಬಹುದು. ಇದೆಲ್ಲವೂ ದೇವರ ಲೀಲೆಯಾಗಿದೆ. ಇದನ್ನು ತಮಾಷೆ ಎಂದು ತಿಳಿಯಬೇಡಿ. ನೀವು ಭೋಲೆನಾಥನ ಮೇಲೆ ನಂಬಿಕೆ ಇಟ್ಟು ಎಂದಾದರೂ ಒಂದು ದಿನ ನನ್ನ ಹಣೆ ಬರ ಹೊಳೆಯುತ್ತದೆ ಎಂದು ಭಾವಿಸಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು 3 ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳಿ. ನಿಜವಾದ ಮನಸ್ಸಿನಿಂದ 3ವರಿಗೆ ಇದನ್ನು ಹಂಚಿಕೊಂಡರೆ ಮಹಾದೇವನು ನಿಮ್ಮ ಜೀವನದಲ್ಲಿ ಎಲ್ಲ ಸಂತೋಷ, ಹಣ, ಪ್ರೀತಿ ಮತ್ತು ಮನೆಯನ್ನು ಮರಳಿ ನೀಡುತ್ತಾನೆ. ಯಾರು ದೀರ್ಘಕಾಲದಿಂದ ಆರ್ಥಿಕ ಸಂಕಷ್ಟಕ್ಕೆ ಎದುರಿಸುತ್ತಿದ್ದೀರೋ ಅವರಿಗೆ ಇದ್ದಕ್ಕಿದ್ದಂತೆ ನೆಮ್ಮದಿ ಸಿಗುವ ಬಲವಾದ ಸಾಧ್ಯತೆಗಳಿವೆ. ಲಕ್ಷ್ಮೀ ದೇವಿಯ ಕೃಪೆಯಿಂದ ಮನೆಯಲ್ಲಿ ಧನಾಗಮನ ಹೆಚ್ಚಾಗಬಹುದು ಮತ್ತು ವೈಭೋಗದ ಜೀವನದ ಮುನ್ಸೂಚನೆಗಳು ಕಾಣಿಸುತ್ತಿವೆ. ಹೊಸ ಮನೆ, ಆಸ್ತಿ, ವಾಹನ ಅಥವಾ ಯಾವುದೇ ದೊಡ್ಡ ಖರೀದಿಯ ಕನಸು ನನಸಾಗಬಹುದು. ಬ್ರಹ್ಮಾಂಡದ ಶಕ್ತಿಗಳು ನೀಡಿದ ಮುನ್ಸೂಚನೆಗಳನ್ನು ನಾನು ನಿಮಗೆ ತಲುಪಿಸಲು ಪ್ರಯತ್ನಿಸುತ್ತಿದ್ದೇನೆ. ಆದರೆ ನೆನಪಿಡಿ, ದೇವರು ಕೊಡುವಾಗ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾನೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏರುಪೇರುಗಳು ಆರಂಭವಾಗಿವೆ. ಸ್ವಲ್ಪ ಜಾಗೃತೆ ನಿಮ್ಮನ್ನು ತುಂಬಾ ಮುಂದೆ ಕೊಂಡೊಯ್ಯುತ್ತದೆ ಮತ್ತು ದೇವರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡೇ ತೀರುತ್ತಾನೆ. ಏಕೆಂದರೆ ದೇವತೆಗಳು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿಮಗೆ ಬಲವಾಗಿ ಕೆಲಸ ಮಾಡುತ್ತಾರೆ. ನಾನು ನಿಮಗೆ ಹೇಳುವ ಸತ್ಯವು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ. ದುರಂಕಾರದಂಥ ಕೆಲವು ತಪ್ಪುಗಳನ್ನು ಮಾಡಬೇಡಿ. ಸ್ನೇಹಿತರೆ, ಹಣ ಬರಲು ತೊಡಗಿದಾಗ, ಗೌರವ ಸಿಗಲು ಆರಂಭಿಸಿದಾಗ, ಪ್ರಶಂಸೆ ನೀಡಲು ತೊಡಗಿದಾಗ ಎಂದಿಗೂ ಗರ್ವಪಡಬೇಡಿ. ಏಕೆಂದರೆ ಈ ಸಮಯದಲ್ಲಿ ನೀವು ಗರ್ವಪಟ್ಟರೆ ನಿಮ್ಮ ಹಣೆಯ ಬರವು ನೀವೇ ಕಳೆದುಕೊಳ್ಳುತ್ತೀರಿ. ಅಹಂಕಾರ ಎನ್ನುವುದು ಮನುಷ್ಯನ ಎಲ್ಲ ಸಂತೋಷಗಳನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುವ ಬೆಂಕಿಯಾಗಿದೆ. ಅನೇಕ ಜನರು ಯಶಸ್ಸು ಸಿಕ್ಕ ನಂತರ ತಮ್ಮ ಪೋಷಕರನ್ನು, ಕುಟುಂಬದವರನ್ನು ಮತ್ತು ಹಿತೈಷಿಗಳನ್ನು ಮರೆತು ಬಿಡುತ್ತಾರೆ. ಇದು ಅವರ ದೊಡ್ಡ ತಪ್ಪಾಗುತ್ತದೆ ಮತ್ತು ಜೀವನದ ಅತಿ ದೊಡ್ಡ ತಪ್ಪೂ ಆಗಿದೆ. ನೀವು ಯಾವ ಏಣಿಯ ಸಹಾಯದಿಂದ ಮೇಲೆ ಹತ್ತುತ್ತಿದ್ದೀರೋ ಅದನ್ನು ಎಂದಿಗೂ ಮರೆಯಬೇಡಿ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಬರೆಯಲಾಗಿದೆ. ಏಣಿಯ ಬಲದಿಂದಲೇ ನೀವು ಜೀವನದಲ್ಲಿ ಮುಂದೆ ಸಾಗುತ್ತೀರಿ. ಅದನ್ನೇ ಮುರಿದು ಹಾಕಿದರೆ ನಿಮಗಿಂತ ಮೂರ್ಖರು ಯಾರೂ ಇರುವುದಿಲ್ಲ. ಮತ್ತೊಂದು ದೊಡ್ಡ ಒಳ್ಳೆಯ ಸುದ್ದಿಯನ್ನು ಗಮನವಿಟ್ಟು ಕೇಳಿ. ತಪ್ಪು ಸಹವಾಸ ಅಂದರೆ ಕೆಟ್ಟ ಜನರ ಸಹವಾಸದಿಂದ ದೂರವಿರಿ. ಹಣ ಬಂದಾಗ ನಿಮ್ಮ ಸುತ್ತಲೂ ಅನೇಕ ಜನರು ಸೇರಲು ಪ್ರಾರಂಭಿಸುತ್ತಾರೆ. ಪ್ರತಿಯೊಬ್ಬ ನಗುವ ವ್ಯಕ್ತಿಯು ನಿಮ್ಮವನಾಗಲು ಸಾಧ್ಯವಿಲ್ಲ ಮತ್ತು ಹಿತೈಷಿಯಾಗಲು ಸಾಧ್ಯವಿಲ್ಲ. ಅವರು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚಿಸಲು ಸಾಧ್ಯವಿಲ್ಲ. ಸ್ವಾರ್ಥಿ ಜನರು ಹಣ ಬಂದಾಗ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮನ್ನು ನಾಶ ಮಾಡಲು ಹಲವು ಮಾರ್ಗಗಳನ್ನು ಹುಡುಕುತ್ತಾರೆ. ಸ್ನೇಹಿತರೆ, ತಪ್ಪು ಗೆಳೆಯರು, ಕೆಟ್ಟ ಹವ್ಯಾಸಗಳು ಮತ್ತು ಪ್ರದರ್ಶನಕ್ಕಾಗಿ ಹಣವನ್ನು ಖರ್ಚು ಮಾಡುವುದರಿಂದ ನೀವು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಬಚಾವಾಗಬೇಕು. ಇಲ್ಲದಿದ್ದರೆ ಯಶಸ್ಸು ಎಷ್ಟು ವೇಗವಾಗಿ ಬರುತ್ತದೆಯೋ ಅಷ್ಟೇ ವೇಗವಾಗಿ ದೂರ ಹೋಗಬಹುದು. ಈ ಸಮಯದಲ್ಲಿ ನೀವು ಸ್ವಲ್ಪ ಯೋಚಿಸಿ ಹೆಜ್ಜೆ ಇಡಬೇಕು. ಜಾಣ್ಮೆ ಮತ್ತು ತಾಳ್ಮೆಯಿಂದ ಇರುವವರಿಗೆ ದೊಡ್ಡ ಲಾಭ ಸಿಗುತ್ತದೆ ಎಂದು ಗ್ರಹಗಳು ಮುನ್ಸೂಚನೆ ನೀಡುತ್ತಿವೆ. ಈ ಲಾಭವು ತುಂಬ ದೊಡ್ಡದಾಗಿರುತ್ತದೆ ಏಕೆಂದರೆ ನಿಮಗೊಂದು ದೊಡ್ಡ ಒಳ್ಳೆಯ ಸುದ್ದಿ ಸಿಗಲಿದೆ. ಸ್ನೇಹಿತರೆ, ಇದು ಕಷ್ಟಪಟ್ಟು ಕೆಲಸ ಮಾಡುವ ಮತ್ತು ಅವಕಾಶಗಳನ್ನು ಗುರುತಿಸುವ ಸಮಯವಾಗಿದೆ.
ದೇವರು ಕೊಟ್ಟ ಮುನ್ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳಿ. ದೇವರು ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಬಿಡುವುದಿಲ್ಲ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ದೇವರು ನಿಮ್ಮ ಕೈ ಹಿಡಿಯುತ್ತಾನೆ. ನಿಮ್ಮ ಜೀವನದಲ್ಲಿ ಈಗ ತೊಂದರೆಗಳು ನಡೆಯುತ್ತಿದ್ದರೆ ನಿರಾಶರಾಗಬೇಡಿ. ಪ್ರತಿ ರಾತ್ರಿಯ ನಂತರ ಮುಂಜಾನೆ ಬಂದೇ ಬರುತ್ತದೆ ಮತ್ತು ಪ್ರತಿಯೊಂದು ಹೋರಾಟದ ನಂತರ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತದೆ. ಈ ಸಮಯದಲ್ಲಿ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ, ಆದರೆ ನೀವು ಉದಾಸೀನರಾಗಬಾರದು. ಸ್ನೇಹಿತರೆ, ನಂಬಿಕೆ ಇಡಿ. ಕೆಲಸಗಳನ್ನು ಮಾಡುತ್ತೀರಿ, ಪೋಷಕರನ್ನು ಗೌರವಿಸಿ ಮತ್ತು ದೇವರ ಆಶೀರ್ವಾದ ಪಡೆಯುತ್ತೀರಿ, ಏಕೆಂದರೆ ದೇವರು ನಿಮ್ಮನ್ನು ಯಾವಾಗಲೂ ಶ್ರೀಮಂತರನ್ನಾಗಿ ಮಾಡುತ್ತಾನೆ ಮತ್ತು ನಿಮ್ಮನ್ನು ಎಂದಿಗೂ ಅಪೂರ್ಣವಾಗಿ ಬಿಡುವುದಿಲ್ಲ. ನಿಮ್ಮ ಕನಸುಗಳು ನನಸಾಗಲಿವೆ. ಭಗವಂತ ಯಾವುದೇ ಬೆಲೆ ತತ್ತಾದರೂ ನಿಮ್ಮ ಜೊತೆಗಿರುತ್ತಾನೆ, ಏಕೆಂದರೆ ದೇವರು ಯಾರದು ಹಣೆ ಬರೆದಾಗ ಪ್ರಪಂಚದ ಯಾವುದೇ ಶಕ್ತಿ ಅದನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಹಣೆ ಬರದಲ್ಲಿ ಧನ, ಸಂಪತ್ತು, ಪ್ರೀತಿ ಮತ್ತು ಉತ್ತಮ ಜೀವನ ಸಂಗಾತಿಯ ಯೋಗ ಬರೆಯಲಾಗಿದೆ, ಆದರೆ ಇದಕ್ಕೆ ಸ್ವಲ್ಪ ಸಮಯ ಹಿಡಿಯಬಹುದು. ಪ್ರಸ್ತುತ ನೀವು ಪ್ರೀತಿಗಾಗಿ ಹಂಬಲಿಸುತ್ತಿದ್ದರೆ ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ನಾನು ಹೇಳುತ್ತಿದ್ದೇನೆ, ಇಂದು ನೀವು ಕಷ್ಟಪಟ್ಟು ಕೆಲಸ ಮಾಡುವ ಸಮಯವಾಗಿದೆ. ನೀವು ಯಾರನ್ನಾದರೂ ಅತಿಯಾಗಿ ನಂಬಿದರೆ ನಿಮ್ಮ ನಂಬಿಕೆ ಸಂಪೂರ್ಣವಾಗಿ ಒಡೆದು ಹೋಗಬಹುದು. ದೇವರು ಯಾರ ಹಣೆಯ ಬರವನ್ನು ಬರೆಯುತ್ತಾನೋ ಅದನ್ನು ಅವರು ಅಳಿಸಲು ಸಾಧ್ಯವಿಲ್ಲ, ಆದರೆ ನೀವು ಕೆಲವು ತಪ್ಪುಗಳನ್ನು ಮಾಡಬಾರದು. ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ನೀವು ಎಂದಿಗೂ ಊಹಿಸದಂಥ ಒಳ್ಳೆಯ ಸುದ್ದಿ ಸಿಗಬಹುದು. ಆದ್ದರಿಂದ ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳಿ, ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸಿ ಮತ್ತು ದೇವರ ಮೇಲೆ ನಂಬಿಕೆ ಇಡಿ, ಏಕೆಂದರೆ ದೇವರ ಮೇಲೆ ನಂಬಿಕೆ ಇಟ್ಟರೆ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ನೀವು ಎಲ್ಲ ಆಸೆಗಳು ಸುಲಭವಾಗಿ ಈಡೇರುತ್ತವೆ. ಮಹಾದೇವ ಮತ್ತು ಲಕ್ಷ್ಮೀ ದೇವಿ ಮೇಲೆ ನೀವು ನಂಬಿಕೆ ಇಡಬೇಕು, ಏಕೆಂದರೆ ಗ್ರಹಗಳ ಸಂಚಾರವು ಮುಂಬರುವ ಸಮಯವು ನಿಮಗೆ ತುಂಬ ವಿಶೇಷ ಮತ್ತು ಲಾಭದಾಯಕವಾಗಿದೆ ಎಂದು ಸೂಚಿಸುತ್ತಿದೆ. ಅಷ್ಟೇ ಅಲ್ಲ, ಮುಂಬರುವ ದಿನಗಳಲ್ಲಿ ಕುಬೇರ ದೇವರ ಆಶೀರ್ವಾದದಿಂದ ಮಹಾದೇವ ಮಳೆಯಿಂದ ನಿಮ್ಮ ಬ್ಯಾಂಕ್ ಮೊತ್ತವು ಇದ್ದಕ್ಕಿದ್ದಂತೆ ಹೆಚ್ಚಾಗಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರೆಯಲಾಗಿದೆ. ನಿಮಗೆ ಹಣ ಸಿಗಲಿದೆ, ಮನೆ, ವಾಹನ ಮತ್ತು ಉತ್ತಮ ಗೌರವ ಸಿಗಲಿದೆ. ನಿಮ್ಮೊಳಗೆ ದೈವಿಕ ಶಕ್ತಿಗಳ ಅದ್ಭುತ ಕೃಪೆ ಲಭಿಸಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಇಂದಿನ ವಿಡಿಯೋ ನಿಮಗೆ ತುಂಬ ವಿಶೇಷವಾಗಿದೆ. ಇದನ್ನು ಏಕಾಂತದಲ್ಲಿ ನೋಡಿ, ಇಲ್ಲದಿದ್ದರೆ ನಂತರ ನೀವು ತುಂಬ ಪಶ್ಚಾತ್ತಾಪ ಪಡಬೇಕಾಗಬಹುದು. ನಿಮ್ಮವರಿಂದ ಎಲ್ಲಿ ತಪ್ಪಾಯಿತು ಎಂದು ಯೋಚಿಸಬೇಕಾಗುತ್ತದೆ. ತಪ್ಪುಗಳ ಬಗ್ಗೆ ನಿಮಗೆ ತಿಳಿದಿದ್ದರೂ ನೀವು ಅದನ್ನು ನಿರ್ಲಕ್ಷಿಸುತ್ತಿದ್ದೀರಿ. ಸ್ನೇಹಿತರೆ, ನಾನು ನಿಮಗೆ ಒಂದು ವಿಶೇಷ ಮತ್ತು ಪ್ರಮುಖ ಉಪಾಯವನ್ನು ಹೇಳಲು ಬಯಸುತ್ತೇನೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಶಿವನಿಗೆ ಜಲವನ್ನು ಅರ್ಪಿಸಿ ಮತ್ತು 11 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಈ ಉಪಾಯವು ಮನಸ್ಸನ್ನು ಶಾಂತವಾಗಿಡಲು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಆದರೆ ಮಧ್ಯದಲ್ಲಿ ಬಿಡುವ ತಪ್ಪು ಮಾಡಬೇಡಿ, ಏಕೆಂದರೆ ವಿದ್ಯಾರ್ಥಿಗಳಾಗಿರುವ ಮತ್ತು ಓದುತ್ತಿರುವ ಜನರಿಗೆ, ವಿಶೇಷವಾಗಿ ಈಗಾಗಲೇ ಸಂಬಂಧದಲ್ಲಿರುವ ಮತ್ತು ಯಾರಿಗಾದರೂ ಒಬ್ಬರಿಗೆ ನಿಷ್ಠೆಯಾಗಿರುವ, ಬಯಸದೆ ಪ್ರತಿಯೊಬ್ಬರ ಮೇಲೆ ಪ್ರಯತ್ನಿಸುತ್ತಿರುವ ಹುಡುಗಿಯರಿಗೆ ದೇವತೆಗಳ ಮುನ್ಸೂಚನೆ ಇದೆ. ಇಂಥವರು ಎಲ್ಲಾಗುತ್ತಿದ್ದಾರೆ. ನಿಮ್ಮ ಪೋಷಕರ ಹೆಸರನ್ನು ನೀವು ಬೆಳಗಿಸಬೇಕೇ ಹೊರತು ಕೆಡಿಸಬಾರದು. ನೀವು ಸಂಬಂಧದಲ್ಲಿದ್ದರೆ ಒಬ್ಬರ ಜೊತೆ ಇರಿ, ಇಲ್ಲದಿದ್ದರೆ ಸಂಬಂಧಕ್ಕೆ ಬರಲೇಬೇಡಿ. ಸ್ವಲ್ಪ ಸಮಯ ಒಂಟಿಯಾಗಿರಿ ಮತ್ತು ನಿಮ್ಮ ಭವಿಷ್ಯದ ವೃತ್ತಿ ಜೀವನದ ಮೇಲೆ ಗಮನ ಹರಿಸಿ, ಏಕೆಂದರೆ ವೃತ್ತಿ ಜೀವನವನ್ನು ನೀವು ಉತ್ತಮಗೊಳಿಸಿಕೊಂಡರೆ ನಿಮ್ಮ ಜೀವನವು ಈಗಾಗಲೇ ಉತ್ತಮಗೊಳ್ಳುತ್ತದೆ ಮತ್ತು ಯಶಸ್ವಿಯಾಗುತ್ತದೆ. ನಾನು ನಿಮಗೆ ನಿಜವಾದ ಮಾತುಗಳನ್ನು ಹೇಳುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಮಾಷೆಯಲ್ಲಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಅವರ ಪೋಷಕರು ತಮ್ಮ ಮಕ್ಕಳ ಭವಿಷ್ಯದಲ್ಲಿ ಹೆಸರನ್ನು ಬೆಳಗಿಸುತ್ತಾರೆ, ಹಣ ಸಂಪಾದಿಸುತ್ತಾರೆ ಮತ್ತು ಸಂತೋಷವನ್ನು ಮರಳಿ ನೀಡುತ್ತಾರೆ ಎಂದು ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಟುಕೊಂಡು ಕುಳಿತಿರುತ್ತಾರೆ. ಆದರೆ ಇಲ್ಲಿ ಹುಡುಗ ಹುಡುಗಿಯರು ಪ್ರೀತಿ ಮತ್ತು ಅನುರಾಗ ಎಂಬ ಗೀಳಿನಲ್ಲಿ ಸಿಲುಕಿ ತಮ್ಮ ಜೀವನದೊಂದಿಗೆ ಆಟವಾಡುತ್ತಿದ್ದಾರೆ ಮತ್ತು ನಂತರ ಕೇವಲ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಸ್ನೇಹಿತರೆ, ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ ಈ ಸಮಯ ನಿಮಗೆ ತುಂಬ ಬೆಲೆ ಬಾಳುವಂಥದ್ದು. ಇದನ್ನು ತಮಾಷೆ ಎಂದು ಭಾವಿಸಬೇಡಿ ಮತ್ತು ಮೊದಲಿನಿಂದ ಕೊನೆವರೆಗೂ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ, ಏಕೆಂದರೆ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ಯಾವುದೇ ಬೆಲೆ ತೆತ್ತಾದರೂ ಶ್ರೀಮಂತರನ್ನಾಗಿ ಮಾಡಿಯೇ ತೀರುತ್ತವೆ. ನೀವು ಕೇವಲ ಹಣ ಸಂಪಾದಿಸುವ ಬಗ್ಗೆ ಯೋಚಿಸಬೇಕು ಅಥವಾ ನಿಮ್ಮ ಮುಂಬರುವ ಫಲಿತಾಂಶ, ಅಂದರೆ ನೀವು ಎಲ್ಲಾದರೂ ಓದುತ್ತಿದ್ದರೆ ನಿಮ್ಮ ಶ್ರಮದ ಮೇಲೆ ಗಮನ ಹರಿಸಿ, ಆಗಲೇ ನಿಮ್ಮ ಮುಂಬರುವ ಸಮಯವು ಉತ್ತಮವಾಗಿರುತ್ತದೆ. ನೋಡಿ, ಯಾವಾಗಲೂ ನಿಮ್ಮ ಗಮನವನ್ನು ನಿಮ್ಮ ವೃತ್ತಿ ಜೀವನದ ಮೇಲೆ ಇರಿಸಿ, ಅದರ ನಂತರ ನಿಮ್ಮ ಜೀವನವು ಸ್ವರ್ಗದಂತೆ ಆಗುತ್ತದೆ. ಈ ಮಾತಿಗೆ ನಾನು ಭರವಸೆ ನೀಡಬಲ್ಲೆ. ಸಮಯ ತುಂಬ ಕಡಿಮೆ ಇದೆ. ವಿಡಿಯೋವನ್ನು ಏಕಾಂತದಲ್ಲಿ ನೋಡಿ. ಅರ್ಧಮರ್ಧ ನೋಡಿಬಿಟ್ಟರೆ ತುಂಬ ಪಶ್ಚಾತ್ತಾಪ ಪಡುತ್ತೀರಿ. ಅಳಬೇಕಾದ ಪರಿಸ್ಥಿತಿಯು ಬರಬಹುದು.
ಆದರೆ ಭವಿಷ್ಯ ದೇವರು ನಿಮ್ಮ ಜೀವನದಲ್ಲಿ ತುಂಬ ಹಣ, ಸಂತೋಷ ಬರಲಿ ಮತ್ತು ಕೊನೆಯಲ್ಲಿ ನಿಮಗೆ ಒಂದು ಉತ್ತಮ ಜೀವನ ಸಂಗಾತಿ ಸಿಗಲಿ ಎಂದೇ ಬಯಸುತ್ತಿದ್ದಾನೆ. ಆದರೆ ಅದಕ್ಕಾಗಿ ನೀವು ಸ್ವಲ್ಪ ತಾಳ್ಮೆ ಹೊಂದಿರಬೇಕು. ನಿಮ್ಮೊಳಗೆ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು. ಆಗಲೇ ಈ ರೀತಿಯ ಬದಲಾವಣೆಗಳು ಸಾಧ್ಯವಾಗುತ್ತವೆ. ಆದರೆ ಹೌದು, ಇದು ಖಂಡಿತವಾಗಿಯೂ ನಡೆಯುತ್ತದೆ. ನಿಮ್ಮ ಜೀವನದಲ್ಲಿ ಹಣ ಬರುತ್ತದೆ, ಮಾನ ಸನ್ಮಾನಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ಹಣೆ ಬರವು ಗರ್ಜಿಸುತ್ತದೆ. ಏಕೆಂದರೆ ನೀವು ಕಷ್ಟಪಡುವ ವ್ಯಕ್ತಿಗಳಾಗಿದ್ದೀರಿ. ನೀವು ಎಂದಿಗೂ ಬೇಗನೆ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಈ ಮಾತು ದೇವರಿಗೆ ತುಂಬ ಇಷ್ಟವಾಗುತ್ತದೆ. ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಕೋಪದ ಪ್ರವೃತ್ತಿ ಇರಬಹುದು, ಆದರೆ ನಿಮ್ಮೊಳಗೆ ಬೇರೆಯವರ ಬಗ್ಗೆ ಚಾಡಿ ಹೇಳುವ ಗುಣವಿಲ್ಲ. ನಿಮ್ಮಲ್ಲಿ ಪ್ರಾಮಾಣಿಕತೆ ಇದೆ. ನೀವು ಯಾರನ್ನು ನಂಬುತ್ತೀರೋ ಅವರನ್ನು ಸಂಪೂರ್ಣವಾಗಿ ನಂಬುತ್ತೀರಿ. ಆದರೆ ಯಾರಾದರೂ ಒಂದು ಬಾರಿ ನಿಮ್ಮ ನಂಬಿಕೆಯನ್ನು ಮುರಿದರೆ ನೀವು ತಕ್ಷಣವೇ ಅವರ ಮೇಲೆ ಮತ್ತೆ ವಿಶ್ವಾಸ ಇಡುವುದಿಲ್ಲ. ದೇವರು ನಿಮ್ಮೊಳಗೆ ಪ್ರಾಮಾಣಿಕತೆಯನ್ನು ತುಂಬಿ ಈ ಭೂಮಿಗೆ ಕಳುಹಿಸಿದ್ದಾನೆ, ಮಾನವೀಯತೆಯನ್ನು ನೀಡಿ ಕಳುಹಿಸಿದ್ದಾನೆ. ನಿಮ್ಮೊಳಗೆ ಎಂದಿಗೂ ಮಾನವೀಯತೆ ಜೀವಂತವಾಗಿದೆ. ಇದು ತುಂಬ ದೊಡ್ಡ ವಿಷಯ ಮತ್ತು ಅತ್ಯಂತ ಒಳ್ಳೆಯ ಮಾತು. ಇದರಿಂದ ನಿಮ್ಮ ಕರ್ಮಗಳು ಉತ್ತಮವಾಗುತ್ತವೆ ಮತ್ತು ನೀವು ಕರ್ಮಶೀಲ ವ್ಯಕ್ತಿಯಾಗುತ್ತೀರಿ. ಇಂಥ ಕರ್ಮ ಮಾಡುವ ವ್ಯಕ್ತಿಗಳು ದೇವರು ತುಂಬ ಇಷ್ಟಪಡುತ್ತಾನೆ. ಯಾರು ಒಳ್ಳೆಯ ಆಲೋಚನೆಗಳನ್ನು ಹೊಂದಿರುತ್ತಾರೋ, ಒಳ್ಳೆಯ ನಡವಳಿಕೆಯನ್ನು ತೋರುತ್ತಾರೋ ಅವರ ಜೀವನದಲ್ಲಿ ಯಾವಾಗಲೂ ಸಂತೋಷ ಬರುತ್ತದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಒಳ್ಳೆಯ ಸುದ್ದಿಗಳು ಸಿಗುತ್ತವೆ. ಈ ಸಮಯದಲ್ಲಿ ನಿಮಗೆ ಒಂದಕ್ಕಿಂತ ಒಂದು ಉತ್ತಮ ಸುದ್ದಿಗಳು ಸಿಗಲಿವೆ ಮತ್ತು ನಿಮ್ಮ ಜೀವನವು ಖಂಡಿತವಾಗಿಯೂ ಬದಲಾಗಲಿದೆ. ಸ್ನೇಹಿತರೆ, ನಿಮ್ಮ ಅಮೂಲ್ಯವಾದ ಸಮಯದಿಂದ ಸ್ವಲ್ಪ ಸಮಯವನ್ನು ತೆಗೆದು ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದರೆ ಸ್ವಲ್ಪ ಮುಂದೇನು ಖಂಡಿತವಾಗಿಯೂ ನೋಡಿ. ಏಕೆಂದರೆ ಇಲ್ಲಿಂದ ಮುಂದೆ ನಾವು ನಿಮ್ಮ ಪ್ರಮುಖ ರಾಶಿ ಫಲದ ಬಗ್ಗೆ ಹೇಳಲಿದ್ದೇವೆ ಮತ್ತು ನಿಮಗೆ ಯಾವೆಲ್ಲ ಒಳ್ಳೆಯ ಸುದ್ದಿಗಳು ಸಿಗಲಿವೆ ಎಂಬುದನ್ನು ತಿಳಿಸಲಿದ್ದೇವೆ. ಆದರೆ ಅದಕ್ಕಿಂತ ಮುಂಚೆ ಯಾವ ಭಕ್ತರು ತಮ್ಮ ಮೇಲೆ ಗುರುದೇವರ ಮತ್ತು ದೇವತೆಗಳ ವಿಶೇಷ ಕೃಪೆಯನ್ನು ಬಯಸುತ್ತಾರೋ ಅವರು ವಿಡಿಯೋವನ್ನು ಮೊದಲು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಮನಸ್ಸಿನಿಂದ ಹರ ಹರ ಮಹಾದೇವ್, ಕುಬೇರ್ ದೇವರಿಗೆ ಜಯವಾಗಲಿ, ಖಾಟು ಶ್ಯಾಮ್ಜಿ ಅವರಿಗೆ ಜಯವಾಗಲಿ ಎಂದು ಬರೆಯಿರಿ. ನಿಮ್ಮ ಎಲ್ಲ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಮತ್ತು ನಿಮ್ಮ ಎಲ್ಲ ಮನೋಕಾಮನೆಗಳು ಸುಲಭವಾಗಿ ಈಡೇರುತ್ತವೆ. ಮಹಾದೇವ ಮತ್ತು ಮಹಾಲಕ್ಷ್ಮಿ ದೇವಿಯ ಮೇಲೆ ನೀವು ನಂಬಿಕೆ ಇಡಬೇಕು. ಏಕೆಂದರೆ ಸ್ನೇಹಿತರೆ, ಗ್ರಹಗಳ ಸಂಚಾರವು ಮುಂಬರುವ ಸಮಯವು ನಿಮಗೆ ತುಂಬ ವಿಶೇಷ ಮತ್ತು ಲಾಭದಾಯಕವಾಗಿದೆ ಎಂದು ಸೂಚಿಸುತ್ತಿದೆ. ಅಷ್ಟೇ ಅಲ್ಲ, ಮುಂಬರುವ ದಿನಗಳಲ್ಲಿ ಕುಬೇರ್ ದೇವರ ಆಶೀರ್ವಾದದಿಂದ, ಭಗವಾನ್ ಮಹಾದೇವ ಅವರ ಕೃಪೆಯಿಂದ ನಿಮ್ಮ ಬ್ಯಾಂಕ್ ಮೊತ್ತವು ಇದ್ದಕ್ಕಿದ್ದಂತೆ ಹೆಚ್ಚಾಗಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರೆಯಲಾಗಿದೆ. ನಿಮಗೆ ಹಣದ ಪ್ರಾಪ್ತಿಯಾಗಲಿದೆ, ಮನೆ, ವಾಹನ ಮತ್ತು ಉತ್ತಮ ಗೌರವ ಸಿಗಲಿದೆ. ನಿಮ್ಮೊಳಗೆ ದೈವಿಕ ಶಕ್ತಿಗಳ ಅದ್ಭುತ ಕೃಪೆ ಲಭಿಸಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಇಂದಿನ ವಿಡಿಯೋ ನಿಮಗೆ ತುಂಬ ವಿಶೇಷವಾಗಿದೆ. ಇದನ್ನು ಏಕಾಂತದಲ್ಲಿ ನೋಡಿ, ಇಲ್ಲದಿದ್ದರೆ ನಂತರ ನೀವು ತುಂಬ ಪಶ್ಚಾತ್ತಾಪ ಪಡಬೇಕಾಗಬಹುದು ಮತ್ತು ನಿಮ್ಮಿಂದ ಎಲ್ಲಿ ತಪ್ಪಾಯಿತು ಎಂದು ಯೋಚಿಸಬೇಕಾಗುತ್ತದೆ. ತಪ್ಪುಗಳ ಬಗ್ಗೆ ನಿಮಗೆ ತಿಳಿದಿದ್ದರೂ ನೀವು ಅದನ್ನು ನಿರ್ಲಕ್ಷಿಸುತ್ತಿದ್ದೀರಿ. ನೋಡಿ ಸ್ನೇಹಿತರೆ, ನಾವು ನಿಮಗೆ ಒಂದು ವಿಶೇಷ ಮತ್ತು ಪ್ರಮುಖ ಉಪಾಯವನ್ನು ಹೇಳಲು ಬಯಸುತ್ತೇವೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಶಿವನಿಗೆ ಜಲವನ್ನು ಅರ್ಪಿಸಿ ಮತ್ತು 11 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಈ ಉಪಾಯವು ಮನಸ್ಸನ್ನು ಶಾಂತವಾಗಿಡಲು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಆದರೆ ಮಧ್ಯದಲ್ಲಿ ಬಿಡುವ ತಪ್ಪನ್ನು ಮಾಡಬೇಡಿ. ಏಕೆಂದರೆ ದೇವತೆಗಳ ಮುನ್ಸೂಚನೆ ಇದೆ. ಯಾರು ವಿದ್ಯಾರ್ಥಿಗಳಾಗಿದ್ದಾರೋ ಮತ್ತು ಓದುತ್ತಿದ್ದಾರೋ ವಿಶೇಷವಾಗಲಿ, ಈಗಾಗಲೇ ಸಂಬಂಧದಲ್ಲಿರುವ ಮತ್ತು ಯಾರಿಗಾದರೂ ಒಬ್ಬರಿಗೆ ನಿಷ್ಠೆಯಾಗಿರಲು ಬಯಸದೆ ಪ್ರತಿಯೊಬ್ಬರ ಮೇಲೂ ಪ್ರಯತ್ನಿಸುತ್ತಿರುವ ಹುಡುಗಿಯರಿಗೆ ಇದು ಅನ್ವಯಿಸುತ್ತದೆ. ಇಂಥವರು ಎಲ್ಲೆಡೆ ಕೆಟ್ಟವರಾಗುತ್ತಿದ್ದಾರೆ. ನೋಡಿ, ನಿಮ್ಮ ಪೋಷಕರ ಹೆಸರನ್ನು ನೀವು ಬೆಳಗಿಸಬೇಕೇ ಹೊರತು ಕೆಟ್ಟದ್ದನ್ನು ಮಾಡಬಾರದು. ನೀವು ಸಂಬಂಧದಲ್ಲಿದ್ದರೆ ಒಬ್ಬರ ಜೊತೆ ಇರಿ, ಇಲ್ಲದಿದ್ದರೆ ಸಂಬಂಧಕ್ಕೆ ಬರಲೇಬೇಡಿ. ಸ್ವಲ್ಪ ಸಮಯ ಒಂಟಿಯಾಗಿರಿ ಮತ್ತು ನಿಮ್ಮ ಭವಿಷ್ಯದ ವೃತ್ತಿ ಜೀವನದ ಮೇಲೆ ಗಮನ ಹರಿಸಿ. ಏಕೆಂದರೆ ನಿಮ್ಮ ವೃತ್ತಿ ಜೀವನವನ್ನು ನೀವು ಉತ್ತಮಗೊಳಿಸಿಕೊಂಡರೆ ನಿಮ್ಮ ಜೀವನವು ಈಗಾಗಲೇ ಉತ್ತಮಗೊಳ್ಳುತ್ತದೆ ಮತ್ತು ಯಶಸ್ವಿಯಾಗುತ್ತದೆ. ನಿಮ್ಮ ಜೀವನವು ಯಶಸ್ವಿಯಾಗುತ್ತದೆ. ನಾನು ನಿಮಗೆ ನಿಜವಾದ ಮಾತುಗಳನ್ನು ಹೇಳುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಮಾಷೆಯಲ್ಲಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅವರ ಪೋಷಕರು ತಮ್ಮ ಮಕ್ಕಳು ಭವಿಷ್ಯದಲ್ಲಿ ಹೆಸರು ಬೆಳಗಿಸುತ್ತಾರೆ, ಹಣ ಸಂಪಾದಿಸುತ್ತಾರೆ ಮತ್ತು ಸಂತೋಷವನ್ನು ಮರಳಿ ನೀಡುತ್ತಾರೆ ಎಂದು ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಟುಕೊಂಡು ಕುಳಿತಿರುತ್ತಾರೆ. ಆದರೆ ಇಲ್ಲಿ ಹುಡುಗಿಯರು ಪ್ರೀತಿ ಮತ್ತು ಅನುರಾಗ ಎಂಬ ಗೀಳಿನಲ್ಲಿ ಸಿಲುಕಿ ತಮ್ಮ ಜೀವನದೊಂದಿಗೆ ಆಟವಾಡುತ್ತಿದ್ದಾರೆ ಮತ್ತು ನಂತರ ಕೇವಲ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ನೋಡಿ, ಕೌಟುಂಬಿಕ ವಾತಾವರಣವನ್ನು ಆನಂದಮಯವಾಗಿಸಲು ನಿಮ್ಮ ಕೋಪ ಮತ್ತು ಸಂಶಯದ ಸ್ವಭಾವವನ್ನು ನೀವು ಸ್ವಲ್ಪ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅಗತ್ಯವಾಗಿದೆ.
ಪ್ರೇಮ ಸಂಗಾತಿಯ ಜೊತೆ ಭೇಟಿಯಾಗುವ ಅವಕಾಶ ಸಿಗಲಿದೆ. ಸ್ವಲ್ಪ ಸಮಯ ಹಿಡಿದಿಡಬಹುದು, ಆದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗಬಹುದು. ಕುಂಭರಾಶಿಯವರೇ, ಪ್ರಸ್ತುತ ಹವಾಮಾನದ ನಕಾರಾತ್ಮಕ ಪರಿಣಾಮವು ನಿಮ್ಮ ಆರೋಗ್ಯದ ಮೇಲೆ ಬೀರಬಹುದು. ವ್ಯವಸ್ಥಿತ ಮತ್ತು ಸಂಯಮದ ದಿನಚರಿಯನ್ನು ಇಟ್ಟುಕೊಳ್ಳಿ ಹಾಗೂ ಕುಟುಂಬದ ಸಂರಕ್ಷತೆಯ ಬಗ್ಗೆ ಜಾಗರೂಕರಾಗಿರಿ. ಮನೆಯ ದುರಸ್ತಿ ಕಾರ್ಯಗಳು ಪೂರ್ಣಗೊಳ್ಳಬಹುದು. ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಸಂಬಂಧಿಕರಿಂದ ಸರಿಯಾದ ದೂರವನ್ನು ಕಾಯ್ದುಕೊಳ್ಳಿ. ಹಿಂದಿನ ಅನುಭವಗಳಿಂದ ಪಾಠ ಕಲಿತು ಮನೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಒಪ್ಪಿಕೊಳ್ಳದ ನಿಮ್ಮ ಧೋರಣೆಯು ಕೆಲಸಕ್ಕೆ ಬರುತ್ತದೆ. ಸುರಕ್ಷತಾ ಸಂಸ್ಥೆಗಳ ನೌಕರರಿಗೆ ದಿನವು ಉತ್ತಮವಾಗಿರುತ್ತದೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ. ವ್ಯವಹಾರದಲ್ಲಿ ಕಠಿಣ ಸ್ಪರ್ಧೆ ಮತ್ತು ಸವಾಲುಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ಹಿಂದಿನ ತಪ್ಪುಗಳಿಂದ ನೀವು ತುಂಬಾ ಕಲಿಯುವಿರಿ. ಸವಾಲುಗಳಿಗೆ ನೀವು ಹೆದರಬಾರದು. ಕುಂಭರಾಶಿಯವರೇ, ಹಿಂದಿನ ಕೈ ಸಂಬಂಧಗಳ ಕಾರಣದಿಂದ ನೀವು ಭಯಪಡುವಿರಿ. ಖಾತೆಯ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇಡುವುದು ಅಗತ್ಯವಾಗಿದೆ. ಸಂಬಂಧಗಳಲ್ಲಿ ನಿಮ್ಮ ಪ್ರಾಮಾಣಿಕ ಸೇವೆಯನ್ನು ಖಚಿತಪಡಿಸಿಕೊಳ್ಳಿ. ಒಂಟಿಯಾಗಿರುವ ಜನರು ಹೊಸ ವ್ಯಕ್ತಿಯನ್ನು ಭೇಟಿಯಾಗಲು ಹಿಂಜರಿಯುತ್ತಾರೆ. ವಿವಾಹಿತ ಜೀವನದಲ್ಲಿ ಪರಸ್ಪರ ಸಹಕಾರವನ್ನು ಕಾಪಾಡಿಕೊಳ್ಳಬೇಕು. ಪ್ರೀತಿಯಲ್ಲಿ ಸೋಲನ್ನೊಪ್ಪಿಕೊಳ್ಳದ ಉತ್ಸಾಹ ಒಳ್ಳೆಯದು. ನಿಮ್ಮ ಸಂಬಂಧಗಳಿಗೆ ಸ್ವಲ್ಪ ಸಮಯ ನೀಡಿ ಮತ್ತು ದೇಹದಲ್ಲಿ ಶಕ್ತಿ ಸರಿಯಾದ ಮಟ್ಟವನ್ನು ಕಾಯ್ದುಕೊಳ್ಳಿ. ನಿಮ್ಮ ನಿಯಮಿತ ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಿ. ಉತ್ತಮ ಆಹಾರ ಸೇವಿಸುವುದರಿಂದ ನಿಮ್ಮ ದೇಹವು ಹೆಚ್ಚು ಸದೃಢವಾಗಿರುತ್ತದೆ. ಹೌದು ಕುಂಭರಾಶಿಯವರೇ, ನೀವು ನಿಮ್ಮ ದೇಹವನ್ನು ಎಷ್ಟು ಸದೃಢವಾಗಿಟ್ಟುಕೊಳ್ಳುತ್ತೀರೋ ಅಷ್ಟು ಉತ್ತಮವಾಗಿ ನಿಮ್ಮ ಜೀವನವಿರುತ್ತದೆ ಮತ್ತು ಯಾರು ನಿಮ್ಮನ್ನು ಇಷ್ಟಪಡುವುದಿಲ್ಲವೋ ಅವರನ್ನು ನಿಮ್ಮ ಮುಂದಿನ ಜೀವನದಿಂದ ಹೊರಹಾಕಿ. ಹಾಗಾಗಿ ನಿಮ್ಮ ಜೀವನವನ್ನು ಎಂದಿಗೂ ದುಃಖಕ್ಕೆ ತಳ್ಳಬೇಡಿ, ಏಕೆಂದರೆ ಮುಂಬರುವ ಸಮಯವು ನಿಮಗೆ ಎಷ್ಟು ವಿಶೇಷವಾಗಿರಬಹುದು ಎಂದರೆ ನೀವು ಎಂದಿಗೂ ಅದರ ಬಗ್ಗೆ ಯೋಚಿಸಿರುವುದಿಲ್ಲ. ಏಕೆಂದರೆ ಬ್ರಹ್ಮಾಂಡದ ಶಕ್ತಿಗಳು ಇಂದು ಕುಂಭರಾಶಿಯ ಬೆಂಬಲಕ್ಕೆ ನಿಂತಿರುವುದು ಕಾಣಿಸುತ್ತಿದೆ. ಹಾಗಿದ್ದಾಗ ನೀವೇಕೆ ಬೇಸರ ಮಾಡಿಕೊಳ್ಳಬೇಕು? ಬದಲಾಗಿ ಈ ಮಾತುಗಳನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಕುಂಭರಾಶಿಯ ಸ್ನೇಹಿತರೆ, ನೀವು ನಿಮ್ಮನ್ನು ನೆಮ್ಮದಿಯಿಂದ ಮತ್ತು ಜೀವನದ ಆನಂದವನ್ನು ಪಡೆಯಲು ಸೂಕ್ತವಾದ ಮಾನಸಿಕ ಸ್ಥಿತಿಯಲ್ಲಿ ಕಾಣುವಿರಿ. ದಿನವಿಡೀ ನೀವು ಹಣದ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದರೂ ಸಂಜೆಯ ವೇಳೆಗೆ ನಿಮಗೆ ಧನಲಾಭವಾಗಬಹುದು. ನೀವು ಕಚೇರಿಯಲ್ಲಿ ಹೆಚ್ಚುವರಿ ಸಮಯವನ್ನು ಕಳೆದರೆ ಅದು ನಿಮ್ಮ ಕೌಟುಂಬಿಕ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಇಂದು ನೀವು ಪ್ರೀತಿಯು ಪ್ರಪಂಚದ ಎಲ್ಲ ಕಾಯಿಲೆಗಳಿಗೆ ಮದ್ದು ಎಂಬುದನ್ನು ಅನುಭವಿಸುವಿರಿ. ಧೈರ್ಯಶಾಲಿ ಹೆಜ್ಜೆಗಳು ಮತ್ತು ನಿರ್ಧಾರಗಳು ನಿಮಗೆ ಸೂಕ್ತವಾದ ಪ್ರತಿಫಲವನ್ನು ನೀಡಲಿವೆ. ಪ್ರಯಾಣ ಮತ್ತು ಪ್ರವಾಸಗಳು ಕೇವಲ ಆನಂದದಾಯಕವಾಗಿರುವುದಲ್ಲದೆ ಸಾಕಷ್ಟು ಜ್ಞಾನವನ್ನು ನೀಡಲಿವೆ. ಜೀವನವು ಯಾವಾಗಲೂ ಹೊಸ ಮತ್ತು ಆಶ್ಚರ್ಯಕರ ಸಂಗತಿಗಳನ್ನು ನಿಮ್ಮ ಮುಂದೆ ತರುತ್ತದೆ. ಆದ್ದರಿಂದ ಇಂದು ನೀವು ನಿಮ್ಮ ಜೀವನ ಸಂಗಾತಿಯ ಒಂದು ವಿಶಿಷ್ಟವಾದ ಮುಖವನ್ನು ಕಂಡು ಸಂತೋಷದಿಂದ ಆಶ್ಚರ್ಯಪಡುವಿರಿ. ಕುಂಭರಾಶಿಯವರೇ, ಕೌಟುಂಬಿಕ ಜೀವನವನ್ನು ಶಾಂತವಾಗಿಸಲು ನಿಮಗೊಂದು ಉಪಾಯವಿದೆ. ಅದೇನೆಂದರೆ ಒಂದು ಹಸಿರು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಯಾವುದಾದರೂ ದೇವಸ್ಥಾನದಲ್ಲಿ ಇರಿಸಿ ನೋಡಿ. ನಿಮ್ಮ ಆರೋಗ್ಯವು ತುಂಬಾ ಉತ್ತಮವಾಗಿರುತ್ತದೆ. ಆದರೆ ಆರೋಗ್ಯದ ವಿಷಯದಲ್ಲಿ ಕುಂಭರಾಶಿಯವರಾದ ನಿಮಗೆ 5ಕ್ಕೆ 5 ಅಂಕಗಳನ್ನು ನೀಡಲು ಬಯಸುತ್ತೇವೆ. ಏಕೆ ಎಂದು ಕೇಳಿ. ಏಕೆಂದರೆ ನೀವು ನಿಮ್ಮ ದೇಹದ ಮೇಲೆ ಗಮನ ಹರಿಸಲಿದ್ದೀರಿ. ನಿಮ್ಮ ದೇಹವನ್ನು ಸಾಕಷ್ಟು ಸದೃಢವಾಗಿಟ್ಟುಕೊಳ್ಳಲಿದ್ದೀರಿ. ಇದರ ಕಾರಣದಿಂದ ಈ ಸಮಯದಲ್ಲಿ ನೀವು ಹೆಚ್ಚು ಶಕ್ತಿಶಾಲಿ ಅನುಭವಿಸುವಿರಿ. ಧನ ಸಂಪತ್ತಿನ ವಿಷಯದಲ್ಲೂ ಪರಿಸ್ಥಿತಿ ತುಂಬಾ ಉತ್ತಮವಾಗಿರುತ್ತದೆ. ಪ್ರೀತಿ ಮೊದಲಾದ ವಿಷಯಗಳು ಚೆನ್ನಾಗಿರುತ್ತವೆ ಮತ್ತು ವೈವಾಹಿಕ ಜೀವನವು ಮೊದಲಿಗಿಂತ 10 ಪಟ್ಟು ಉತ್ತಮವಾಗಿರಲಿದೆ. ಹಾಗಾದರೆ ಕುಂಭರಾಶಿಯ ಸ್ನೇಹಿತರೆ, ಇಂದಿಗೆ ಇಷ್ಟೇ ಸಾಕು. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನವು ಶುಭವಾಗಿರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.